ಸ್ನೇಹಿತರೆ, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಿಇಎಲ್ ಜಾಲಹಳ್ಳಿ ವಿಲೇಜ್ ಜಾಲಹಳ್ಳಿ ಪೋಸ್ಟ್ನಲ್ಲಿರುವಂಥ ಬೆಂಗಳೂರಿನಲ್ಲಿರುವಂಥ ಬಿಇಎಲ್ನಲ್ಲಿ ಬಿಕಾಂ ಹಾಗೂ ಬಿಬಿಎ ವಿದ್ಯಾರ್ಥಿಗಳಿಗೆ ನೇಮಕಾತಿಗಾಗಿ ಅರ್ಜಿಯನ್ನು ಕರೆಯಲಾಗಿದೆ. ಅದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು, ಹೇಗೆ ಎಕ್ಸಾಮ್ನ ಅಟೆಂಡ್ ಮಾಡಬೇಕು, ಯಾವ ರೀತಿ ಅಪಾಯಿಂಟ್ ಮಾಡ್ಕೊತಾರೆ, ಯಾವ ರೀತಿ ಇರುತ್ತೆ ಸ್ಟೈಫೆಂಡು, ಅದರ ಬಗ್ಗೆ ಮಾಹಿತಿನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಈ ಹುದ್ದೆಗೆ ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ತೆಲಂಗಾಣ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಹಾಗೂ 1/4/2022 ನಂತರ ಡಿಗ್ರಿಯನ್ನು ಪಾಸ್ ಆಗಿರಬೇಕಾಗಿರ್ತದೆ. ಹಾಗೂ ವಯೋಮಿತಿ ಬಂದು ಜನರಲ್ ಮೆರಿಟ್ಗಳಿಗೆ 25 ವರ್ಷಗಳ ಕಾಲ ಅವಕಾಶ ಇರುತ್ತದೆ. ಅಂದರೆ 25 ವರ್ಷ ಲಾಸ್ಟ್ ಆಗಿರುತ್ತದೆ. ಹಾಗೂ SC STಗಳಿಗೆ 30 ವರ್ಷಗಳು, ಹಾಗೂ OBCಗಳಿಗೆ 28 ವರ್ಷಗಳು, ಫಿಸಿಕಲ್ ಹ್ಯಾಂಡಿಕ್ಯಾಪ್ಡ್ಗೆ 35 ವರ್ಷಗಳಿರುತ್ತದೆ. ಹಾಗೂ ಡಿಗ್ರಿಯಲ್ಲಿ ಪದವಿಯಲ್ಲಿ ಜನರಲ್ ಹಾಗೂ OBC ಅಭ್ಯರ್ಥಿಗಳು 60% ತಗೊಂಡು ಇಲ್ಲ ಅದಕ್ಕಿಂತ ಹೆಚ್ಚಿನಾಗಿ ಪರ್ಸೆಂಟನ್ನು ತಗೊಂಡು ಪಾಸ್ ಆಗಿರಬೇಕು. ಹಾಗೂ SC ST ಕ್ಯಾಂಡಿಡೇಟ್ಗಳು ಮಿನಿಮಮ್ 40% ಅದಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ತಗೊಂಡು ಪಾಸ್ ಆಗಿರಬೇಕಾಗುತ್ತದೆ. ಹಾಗೆ ಅದಕ್ಕಿಂತ ಹೆಚ್ಚಿನ ಹೈಯರ್ ಕ್ವಾಲಿಫಿಕೇಶನ್ ಅಂದರೆ ಡಿಗ್ರಿಗಿಂತ ಹೆಚ್ಚಾಗಿ MA MCom PG ಮಾಡಿರೋರಿಗೆ ಇದು ಅವಕಾಶ ಇರೋದಿಲ್ಲ. ಓನ್ಲಿ ಡಿಗ್ರಿ ಕ್ಯಾಂಡಿಡೇಟ್ಗಳು ಮಾತ್ರ ಇದನ್ನು ಅರ್ಜಿ ಸಲ್ಲಿಸಬೇಕಾಗಿರ್ತದೆ. ಕ್ಯಾಂಡಿಡೇಟ್ಗಳು ಏನೆಲ್ಲ ಯಾವ ಪ್ರೋಸೆಸ್ಸಲ್ಲಿ ಅಪಾಯಿಂಟ್ ಮಾಡ್ಕೊತಾರೆ ಅಂದರೆ ರಿಟರ್ನ್ ಟೆಸ್ಟ್ ಇರುತ್ತೆ, ಮೆರಿಟ್ ಬೇಸಿಸ್ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಹಾಗೆ ರಿಸರ್ವೇಷನ್, ಫಸ್ಟು ರಿಟರ್ನ್ ಟೆಸ್ಟ್ ಕೊಡ್ತಾರೆ. ರಿಟರ್ನ್ ಟೆಸ್ಟಲ್ಲಿ ಮೆರಿಟ್ ಅಂಕಗಳ ಆಧಾರದ ಮೇಲೆ ಹಾಗೂ ರಿಸರ್ವೇಷನ್ನ ತಗೊಂಡು ಅದರ ಮುಖಾಂತರ ಆಯ್ಕೆ ಪ್ರೊಸೀಸರ್ ನಡೆಯುತ್ತೆ. ಹಾಗೂ ಎಲ್ಲ ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಗಳಿಗೆ ಇಮೇಲ್ ಮುಖಾಂತರನೇ ಇನ್ಫಾರ್ಮ್ ಮಾಡ್ತಾರೆ. ಯಾವುದೇ ರೀತಿಯಾಗಿ ಆನ್ಲೈನಲ್ಲಿ ಲಿಸ್ಟ್ ಬಿಡೋದಾಗಲಿ ಆ ಥರ ಇರೋದಿಲ್ಲ. ಶಾರ್ಟ್ ಲಿಸ್ಟ್ ಕ್ಯಾಂಡಿಡೇಟ್ಗಳನ್ನ ಇಮೇಲ್ ಮುಖಾಂತರ ಕರೆಯಲಾಗುತ್ತೆ. ಹಾಗೆ ಸ್ಟೈಫೆಂಡು ಪ್ರತಿ ತಿಂಗಳು 12,500 ರೂಪಾಯಿಗಳನ್ನು ಸ್ಟೈಫೆಂಡ್ ರೂಪದಲ್ಲಿ ಕೊಡಲಾಗುತ್ತೆ. ಇದು 1 ಇಯರ್ ಅಪಾಯಿಂಟ್ಮೆಂಟು, 1 ಇಯರ್ ಅಪ್ರೆಂಟಿಸ್ಶಿಪ್ ಕೋರ್ಸ್ ಆಗಿರ್ತದೆ. ಡಿಗ್ರಿ ಮುಗಿದ ನಂತರ ಯಾವೆಲ್ಲ ವಿದ್ಯಾರ್ಥಿಗಳು ಅಪ್ರೆಂಟಿಸ್ಶಿಪ್ ಮಾಡಬೇಕು ಅಂತಿದ್ದೀರೋ ಅವರಿಗೆ ಒಳ್ಳೆ ಆಪರ್ಚುನಿಟಿ. ಎಷ್ಟು ಜನನ ಬೇಕಾದರೂ ಎಂಪ್ಲಾಯೀಸ್ನ ಅಪಾಯಿಂಟ್ ಮಾಡ್ಕೊತಾರೆ. ಮಂತ್ಲಿ 12,500 ರೂಪಾಯಿ ಇರುತ್ತೆ. 8,000ಗಳನ್ನು BL ವತಿಯಿಂದ ನೀಡ್ತಾರೆ. ಹಾಗೆ 4,500 ರೂಪಾಯಿಗಳನ್ನು DBT ಮುಖಾಂತರ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ. ಕ್ಯಾಂಟೀನ್ ಫೆಸಿಲಿಟಿ ಇರುತ್ತೆ, ಚಾರ್ಜಸ್ ಇರುತ್ತೆ. ಹಾಗೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರುತ್ತೆ, ಚಾರ್ಜಸ್ ಇರುತ್ತೆ. ನೋ ಅಕೊಮಡೇಷನ್, ಹಾಗೆ ನೋ TA DA ಇರೋದಿಲ್ಲ. ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಅನ್ನೋದಾದರೆ ಒರಿಜಿನಲ್ SLC ಮಾರ್ಕ್ಸ್ ಕಾರ್ಡ್, ಆಧಾರ್ ಕಾರ್ಡ್, ಡಿಗ್ರಿ ಸರ್ಟಿಫಿಕೇಟ್, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್, ಹಾಗೆ ಸ್ಟಡಿ ಸರ್ಟಿಫಿಕೇಟ್. ಸ್ಟಡಿ ಸರ್ಟಿಫಿಕೇಟ್ನ ಅಲೋ ಮಾಡೋದಿಲ್ಲ. ಡಿಗ್ರಿ ಸರ್ಟಿಫಿಕೇಟು, ಪ್ರಾವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಅಕಸ್ಮಾತ್ ಕಾನ್ವೊಕೇಶನ್ ಇದ್ದರೆ ಕಾನ್ವೊಕೇಶನ್ ಬೇಕಾಗುತ್ತೆ. ಹಾಗೆ ಇಂಟರ್ವ್ಯೂ ಯಾವಾಗಿರುತ್ತೆ ಅನ್ನೋದಾದರೆ ಡೈರೆಕ್ಟ್ ಇಂಟರ್ವ್ಯೂ ಇರುತ್ತೆ. 10 ಏಪ್ರಿಲ್ 2026 ಇಂಟರ್ವ್ಯೂ ಇರುತ್ತೆ. ಬೆಳಗ್ಗೆ 9:30 ಒಳಗೆ ಅಲ್ಲಿ ಹಾಜರಿರಬೇಕು. ಸೆಂಟರ್ ಫಾರ್ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ CLD, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್, ಜಾಲಹಳ್ಳಿ ಪೋಸ್ಟ್, ಬೆಂಗಳೂರು 560013. ಇಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. 10ನೇ ತಾರೀಕು ಬೆಳಗ್ಗೆ 9:30ಕ್ಕೆ. ನಾನು ತಿಳಿಸಿದ ಎಲ್ಲ ಡಾಕ್ಯುಮೆಂಟ್ನ ತಗೊಂಡು ಅರ್ಹ ಅಭ್ಯರ್ಥಿಗಳು ಇಚ್ಛೆ ಇರೋರು ದಯವಿಟ್ಟು ಇಂಟರ್ವ್ಯೂನ ಅಟೆಂಡ್ ಮಾಡಿ. BL ಅಲ್ಲಿ 1 ಇಯರ್ಗಳ ಕಾಲ ಅಪ್ರೆಂಟಿಸ್ಶಿಪ್ ಕೋರ್ಸ್ ಇದು ಆಗಿರುತ್ತದೆ. BCom ಹಾಗೂ BBA ಅಭ್ಯರ್ಥಿಗಳು ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದ ಮತ್ತು ತೆಲಂಗಾಣ ಅಭ್ಯರ್ಥಿಗಳು ಇದಕ್ಕೆ ಅರ್ಹರು. ಇಂಟರ್ವ್ಯೂ ಬಂದು ಜಾಲಹಳ್ಳಿ ಪೋಸ್ಟಲ್ಲಿ ಇರುತ್ತೆ. ಅಪಾಯಿಂಟ್ಮೆಂಟು ಕೂಡ ಜಾಲಹಳ್ಳಿ ಬೆಂಗಳೂರಿನಲ್ಲಿ ಇರುತ್ತದೆ. ಥ್ಯಾಂಕ್ ಯು.